ಇದೊಂದು ವಿಧಿ ಲಿಖಿತ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಾಗ ನನಗೂ ಏನೇನೋ ಅನುಮಾನಗಳು ಬಂದು, ಆದರೆ ಏನೋ ಕಾನ್ಫರೆನ್ಸಿ ಇರ್ಬೋದೇನೋ ಅಂತಲೂ ಅನ್ನಿಸ್ತು. ಆದರೆ ಆಮೇಲೆ ನೋಡಿದಾಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪಡ್ಕೊಂಡಾಗ ಅಂಥದ್ದಿಲ್ಲ, ಏನೂ ಆಗಿಲ್ಲ. ಬಹುಶಃ ಹೆಂಗಾಯಿತು ಏನಾಯಿತು ಅನ್ನೋದನ್ನು ಇನ್ನಷ್ಟು ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇದರಲ್ಲಿ ಬಹುತೇಕ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನು ಕೇಳಿದೆ, 5th ಸೆಮ್ಮು 7th ಸೆಮ್ಮು ಫೈನಲ್ ಇಯರು ಈ ಥರದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮದಲ್ಲಿ ಕುಣಿತಾ ಇದ್ರು. ಏನಾಯಿತು ಅಂತ ಒಂದು ಕ್ಷಣಕ್ಕೂ ಗೊತ್ತಿಲ್ಲ. ಎಲ್ಲ ಸ್ನೇಹಿತರುಗಳೇ, ಒಬ್ರಿಗೊಬ್ಬರು ಸ್ನೇಹಿತರುಗಳೇ. ಕ್ಷಣ ಮಾತ್ರದಲ್ಲಿ ಅವ್ರನ್ನ ಬಲಿ ತಗೊಂಡಿದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಯಾಕೆ ಇಷ್ಟು ಕಠೋರ ಆಗ್ತಾನೆ ಭಗವಂತ ಅಂತ ಅನಿಸುತ್ತೆ. ಕೆಲವರಿಗೆ ಒಬ್ಬರೇ ಮಗು, ಈ ಥರದ್ದೆಲ್ಲ ನಾವು ಕಥೆನ ಕೇಳಿದ್ದೇವೆ, ಅವ್ರ ಕುಟುಂಬದ ಕಥೆನ. ಇಂಥ ಒಂದು ದುರ್ಘಟನೆ ಯಾವ ಕುಟುಂಬಕ್ಕೂ ಆಗಬಾರ್ದು. ಈ ಥರ ಕೈಗೆ ಬರ್ತಾನೆ ಮಗ, ಇನ್ನೊಂದು ವರ್ಷಕ್ಕೆ ನಮ್ಮನ್ನು ಸಾಕ್ತಾನೆ ಅನ್ನೋ ಕಾಲದಲ್ಲಿ ವಿಧಿ ಅವ್ರ ಬಲಿ ತಗೊಳುತ್ತೆ ಅಂತ ಹೇಳಿದ್ರೆ ಈಗಿನ್ಯಾ ಹೆಂಗೆ ಹೇಳೋದು, ಯಾವ ಮಾತಿನಲ್ಲಿ ಹೇಳೋದು? ನಮಗೆ ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು. ನನಗೆ ಒರಿಜಿನಲ್ ಡ್ರೈವರು ನಿದ್ದೆ ಮಾಡ್ತಿದ್ದ, ಅಸ್ಟೆಂಟು ಗಾಡಿ ಓಡಿಸ್ತಿದ್ದ ಅಂತಲೂ ಹೇಳ್ತಾ ಇದ್ದಾರೆ. ಕೆಲವರು ಕುಡ್ದಿದ್ದ ಅಂತ ಹೇಳ್ತಾರೆ, ಕೆಲವರು ಬ್ರೇಕ್ ಬದಲಿಗೆ ಎಸ್ಲೇಟ್ರ್ ಒತ್ತದ ಅಂತ ಹೇಳ್ತಾರೆ, ಸಡನ್ ಆಗಿ ಅದನ್ನ ಗಾಡಿನ ತಿರುಗಿಸ್ಬಿಟ್ಟ ಅಂತಲೂ ಹೇಳ್ತಾರೆ. ಏನಾಯಿತು ಎಂಥದ್ದು ಅನ್ನೋದು ಇನ್ನೂ ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ. ಈಗಲೇ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಇದೊಂದು ಕೆಟ್ಟ ದುರ್ಘಟನೆ. ನಮಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸುತ್ತಮುತ್ತ ಈ ಥರದ ಕೆಟ್ಟ ದುರ್ಘಟನೆಗಳಾಗಿರಲಿಲ್ಲ. ಇದೊಂದು ಕೆಟ್ಟ ದುರ್ಘಟನೆ. ಈ ಥರದ ದುರ್ಘಟನೆ ಎಲ್ಲೂ ಆಗಬಾರ್ದು, ಯಾವ ಕುಟುಂಬಕ್ಕೂ ಆಗಬಾರ್ದು. ನಾನು ಯಾರ ಮೇಲೂ ತಕ್ಷಣಕ್ಕೆ ಆರೋಪ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಈಗ ಸಣ್ಣ ಏನೋ ಟೆನ್ಷನ್ ಇರುತ್ತೆ. ದೊಡ್ಡ ಗಣಪತಿ ಅಂದರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಮಾಮೂಲಿ ಅಂತ ಯಾವುದೇ ಹಿಸ್ಟ್ರಿ ಇರಲ್ಲ ಅಂತ ಹೇಳಿದ್ರೆ ಪೊಲೀಸರು ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಏನು ಮಾಡ್ಕೊಂಡಿರೋದು, ಲೋಕಲ್ ಯಾರೋ ಒಬ್ಬರು ಇಬ್ಬರು ಲೆವೆಲ್ಗೆ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಪ್ರತ್ಯಕ್ಷದರ್ಶಿ ನಿಧಾನಕ್ಕೆ ಹೇಳ್ಬೋದೇ ಹೊರತು ಈಗ ತಕ್ಷಣಕ್ಕೆ ಯಾರ ಮೇಲೂ ಆರೋಪ ಮಾಡೋಕ್ಕಾಗಲ್ಲ. ಆದರೆ ರಾತ್ರೋರಾತ್ರಿ ಆಯಾ ಸಂಬಂಧಪಟ್ಟ ಕುಟುಂಬಗಳಿಗೆ ಮಾಹಿತಿ ಕೊಟ್ಟು, ಈಗ ನಾನು ಮನೆನಳ್ಳಿಗೆ ಹೋಗಿ ಬಂದೆ, 11 ಕಾಲಿಗೆ ಮೆಸೇಜ್ ಬಂತಂತೆ. ಅವರೆಲ್ಲ ಇಲ್ಲಿಗೆ 12 ಕಾಲಿಗೆ ಬಂದಿದ್ದಾರೆ. 2 ಗಂಟೆ ಹೊತ್ತಿಗೆ ಅವ್ರಿಗೆ ಬಾಡಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಆ ರೀತಿ ಒಂದು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಒಳ್ಳೆಯದನ್ನು ನಾವು ಹೇಳದೇ ಇದ್ದರೆ, ಒಳ್ಳೆ ಕೆಲಸ ಹೇಳದೇ ಇದ್ದರೆ, ಬರೀ ತಪ್ಪನ್ನೇ ಹುಡುಕ್ತಾ ಹೋದರೆ ನಾವು ಬೇಜವಾಬ್ದಾರಿ ಜನ ಆಗ್ತೀವಿ. ರಾತ್ರೋರಾತ್ರಿ ಡಾಕ್ಟ್ರು ಕೆಲಸ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಕೆಲಸ ಮಾಡಿದ್ದಾರೆ, ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ. ಆಯಾ ಕುಟುಂಬಗಳಿಗೆ ರಾತ್ರೋರಾತ್ರಿ ಬಾಡಿಯನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಇಲ್ಲಿ ಸಾವಿರಾರು ಜನ ಸೇರೋರು, ಇರೋ ಪೇಷಂಟ್ಗಳಿಗೂ ತೊಂದರೆ ಆಗ್ತಿತ್ತು, ನುಗ್ಲಾಗ್ತಿತ್ತು, ಅನಾಹುತದಲ್ಲಿ ಗಾಳಿ ಸುದ್ದಿಗಳು ಹರಡ್ತಿದ್ದು. ಆ ಗಾಳಿ ಸುದ್ದಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮೇಲ್ನೋಟಕ್ಕೆ. ಉಳಿದಿದ್ದು ತನಿಖೆ ನಂತರ ಗೊತ್ತಾಗಬೇಕು.